ನನ್ನೆಲ್ಲ ರೈತ ಬಂದವರಿಗೆ ಬೆಳಗಿನ ಶುಭೋದಯ. ನಮ್ಮ ಪಕ್ಕದಲ್ಲಿ ಒಬ್ಬರು ಮನೆ ಕಟ್ತಾಯಿದ್ರು. ಸೊ ಆ ಪ್ಲ್ಯಾನು ಹೇಗಿದೆ ಅನ್ನೋದನ್ನು ಇವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದು ಇಷ್ಟ ಆಯಿತು ಅಂದರೆ ನೀವು ಸಹ ನಮಗೆ ಕಾಮೆಂಟ್ ಮಾಡ್ಬೋದು. ಸೊ ಇವತ್ತು ಇದು ಎಂಟ್ರೆನ್ಸಿಂದ ನಾವು ಆಗ್ತಾಯಿದ್ದೀವಿ. ಸೊ ಎಂಟ್ರೆನ್ಸ್ ಆಗ್ತಿದ್ದಂಗೆ ಲೆಫ್ಟ್ ಸೈಡಲ್ಲಿ ಒಂದು ಸಣ್ಣ ದೇವ್ರ ಮನೆ ಮಾಡ್ಕೊಂಡಿದ್ದಾರೆ. ಸೊ ಅದರ ಡೆಡ್ ಆಪೋಸಿಟ್ಟು ಕಿಚನ್ ಬರ್ತಾಯಿದೆ. ಸೊ ಈ ಕಿಚನ್ ಆದ ನಂತರ ಡೈರೆಕ್ಟ್ ಒಳಗೆ ಹೋದರೆ ಇದು ಹಾಲು, ಸ್ವಲ್ಪ ದೊಡ್ಡದಾಗೆ ಮಾಡ್ಕೊಂಡಿದ್ದಾರೆ ಹಾಲನ್ನ. ಸೊ ಹಾಲಾದ ನಂತರ ಲೆಫ್ಟಲ್ಲಿ ಒಂದು ಬೆಡ್ರೂಮು. ಸೊ ಇದು ಇದರಲ್ಲಿ ಯಾವುದೇ ರೀತಿ ಮಾಸ್ಟರ್ ಬೆಡ್ರೂಮ್ ಇಲ್ಲ, ಜಸ್ಟ್ ಇದು ಬೆಡ್ರೂಮು. ಸೊ ಇದಾಗ್ತಿದ್ದಂಗೆ ಅದ್ರ ಪಕ್ಕದಲ್ಲೇ ಮತ್ತೊಂದು ಬೆಡ್ರೂಮು. ಸೊ ಅದರ ಡೆಡ್ ಆಪೋಸಿಟಲ್ಲಿ ಮತ್ತೊಂದು ಬೆಡ್ರೂಮು. ಸೊ ಇಷ್ಟು ಆಗ್ತಿದ್ದಾಗೇ ಇದು ಟಾಯ್ಲೆಟ್ ಇದ್ರ ಮೇಲೇ ಬರುತ್ತೆ. ಸೊ ಅದ್ರ ಕೆಳಗಡೆ ಪಿಟ್ಟು ಸಹ ಮಾಡ್ಕೊಂಡಿದ್ದಾರೆ. ಸುಮಾರು ಒಂದು 15 ಅಡಿ ಆಳದಷ್ಟು ಪಿಟ್ ಮಾಡ್ಕೊಂಡಿದ್ದಾರೆ. ಸೊ ಇದರಲ್ಲಿ ಇನ್ನೊಂದು ಬುದ್ಧಿವಂತಿಕೆ ಕೆಲಸ ನೋಡಿ, ರಿಂಗು ತರಿಸಿದ್ದು ಸ್ವಲ್ಪ ಕಮ್ಮಿ ಆಯಿತು ಅಂದಿದ ತಕ್ಷಣ ಏನು ಮಾಡಿದ್ರು, ಅಲ್ಲಿಂದ ಮೇಲೆ ಇಟ್ಕೆಯನ್ನೇ ಕಟ್ಟಿ ಸೊ ಮ್ಯಾಚ್ ಮಾಡಿದ್ದಾರೆ. ಅಲ್ಲಿಗೆ ಒಂದು ರಿಂಗು 1000 ರೂಪೀಸ್ ಆಗುತ್ತೆ, ಬಟ್ ಇದು ಸಹ ಸೇಮ್ ಕಾಸ್ಟಿಗೆ ಬರುತ್ತೆ. ಸೊ ಅಲ್ಲಿಗೆ ಮ್ಯಾಚ್ ಮಾಡಿದ್ದಾರೆ. ಸೊ ಇನ್ನು ಈ 10 ಇಂಚು ಪೈಪ್ ಏನಕ್ಕೆ ಬಿಟ್ಟಿದ್ದಾರೆ ಅಂತಂದರೆ, ಸೊ ಇನ್ ಕೇಸ್ ಇದು ಫಿಲ್ ಆಯಿತು ಫ್ಯೂಚರಲ್ಲಿ ಅಂತಂದಾಗ, ಸೊ ಡ್ರೈನ್ ಮಾಡೋಕ್ಕೆಲ್ಲ ಈಗೆಲ್ಲ ಟೆಕ್ನಾಲಜಿ ಚೆನ್ನಾಗಿದೆಯಲ್ಲ, ಮಿಷಿನ್ ಮೂಲಕ ಡ್ರೈನ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಇದನ್ನು ಒಂದು ಬಿಟ್ಕೊಂಡು ಎಕ್ಸ್ಟೆನ್ಷನ್ ತೊಗೊಂಡಿದ್ದಾರೆ. ಸೊ ಇದೊಂದು ಉಪಯುಕ್ತ ನೋಡಿ, ಇಲ್ಲೇ ಬಿಟ್ಕೊಂಡಿರೋಂಥದ್ದು ವಾಶ್ರೂಮು ಪ್ಲಸ್ ಟಾಯ್ಲೆಟ್ ಎರಡೂ ಸಹ ಇದು ಈ ಪಿಟ್ ಮೇಲೇ ಬರುತ್ತೆ. ಸೊ ಇನ್ನು ಇದೇ ರೀತಿ ಇದನ್ನು ಮುಚ್ಚೋಕ್ಕೆ ನಾವೆಲ್ಲರೂ ಸಹ ಹೊರಗಡೆಯಿಂದ ಅಮೌಂಟ್ ಕೊಟ್ಟು ಸ್ಲ್ಯಾಬ್ಗಳನ್ನಾಗಲಿ ಮತ್ತು ಮೋಲ್ಡ್ಗಳನ್ನಾಗಲಿ ತರ್ತೀವಿ. ಸೊ ಇವ್ರು ನೋಡಿ ಇವರಾಗೆ ಮೋಲ್ಡ್ ಹಾಕ್ಕೊಂಡಿದ್ದಾರೆ. ಸೊ ಇದರಲ್ಲೂ ಸಹ ಇವರು ಅಮೌಂಟ್ನ ಸೇವ್ ಮಾಡಿದ್ದಾರೆ. ಸೊ ಇನ್ನು ಅದೇ ರೀತಿ ಇದಕ್ಕೆ ಬಂದ್ವಿ ಅಂದರೆ ನಮ್ಮ ಹಳ್ಳಿ ಮನೆಗಳ ಕಡೆ ಫೇಮಸ್ ಆಗಿ ಬೇಕಾಗಿರೋಂಥದ್ದು ಕೊಟ್ಟಿಗೆ. ಸೊ ಇದಕ್ಕೆ ಇವರು ಕೊಟ್ಟಿಗೆಯನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಸೊ ಇನ್ನು ಇದೇ ರೀತಿ ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಹೇಗೆಲ್ಲ ಹಂತ ಹಂತವಾಗಿ ನಡೆಯುತ್ತೆ ಅನ್ನೋದನ್ನು ನಿಮಗೆ ಡೀಟೇಲ್ಸ್ ಆಗಿ ಕೊಡ್ತಾ ಹೋಗ್ತೀನಿ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.